ಜನರ ಅಭಿಪ್ರಾಯ. ನಾವು ನಿಂತ್ಕೊಂಡ್ರೆ ನಮ್ಮ ಹತ್ರ ಬಂದು 100 ಜನ ಸಮಸ್ಯೆ ಹೇಳ್ತಾರೆ. ಆದ್ರಿಂದ ಫಸ್ಟ್ ನಾವು ತಾಲೂಕು ಕಚೇರಿನ ಅಂತ ಎಲ್ಲ ಶುದ್ಧೀಕರಣ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ವಿನಂತಿ. ಎರಡನೇದು, ನಾವು ಆಗ್ಲೇ ಜನರ ನಡುವೆ ಪ್ರಸ್ತಾಪ ಮಾಡಿದ್ವಿ, ನಮಗೆ ಹಿಂದೆ ಮುಂದೆ ಮಾತಾಡಿ ಪ್ರಯೋಜನ ಇಲ್ಲ. ಇಲ್ಲಿಯವರೆಗೆ ಏನಾದ್ರು ಲಂಚ ಇಸ್ಕೊಂಡಿದ್ರೆ ಅವನ್ನೆಲ್ಲ ತುರ್ತು ಗತಿನಲ್ಲಿ ಮುಗಿಸ್ಬಿಡಿ. ಇನ್ನು ಮುಂದೆ ಯಾವುದೇ ಸಂದರ್ಭದಲ್ಲಿ ದುರಸ್ತಿಗೆ, ಸರ್ವೆಗೆ, ಇತರೆ ಯಾವುದೇ ತಾಲೂಕು ಕಚೇರಿಯಲ್ಲಿ ಕೆಲಸ ಆಗ್ಬೇಕಾದ್ರೂ ಕೂಡ ಒಂದೇ ₹1 ಲಂಚ ನಡೆಯೋದಿಲ್ಲ ಅಂತಕ್ಕಂಥ ಬೋರ್ಡ್ ಅನ್ನು ನೀವು ತಾಲೂಕು ಕಚೇರಿ ಮುಂದೆ ಪ್ರದರ್ಶನ ಮಾಡಬೇಕು. ಇದು ಗಂಭೀರವಾಗಿದೆ. ಯಾಕೆಂದ್ರೆ ಇದು ಕ್ಯಾನ್ಸರ್ ರೂಪದಲ್ಲಿ ಹೊರಟೋಗ್ತಾ ಇದೆ. ಇದನ್ನ ಈ ದೇಶದ ಜನ ಸಹಿಸಿಕೊಂಡು ನಾವು ಇರಕ್ಕಾಗಲ್ಲ. ಬಹಳ ದಿವಸ ನಾಳೆ ಹಲವು ಜನ ಪ್ರಾಣ ಕಳ್ಕೊತಾರೆ, ಆತ್ಮಹತ್ಯೆಗೆ ಕಾರಣ ಆಗ್ತಾ ಇದ್ದಾವೆ. ರೈತರು ಬಹಳ ಗಂಭೀರವಾದಂತ ಪರಿಸ್ಥಿತಿಯಲ್ಲಿದ್ದಾರೆ. ಮತ್ತೆ ಅವರು ಲಂಚ ಕೊಡಬೇಕಾದ್ರೆ ಒಂದು 500 ಲಂಚ ಕೊಡ್ಬೇಕಾದ್ರೆ ಅವ್ರು ಪೊಲೀಸ್ ಹಾಕಿದ್ರೆ ಅದನ್ನ ಮಾರ್ಬಿಟ್ಟು ತರ್ತಾರೆ ಸರ್. ಅವ್ರು ತಿನ್ನಲ್ಲ. ಮನೇಲಿ ಒಂದು ಪೊಲೀಸ್ ಹಾಕಿರ್ತಾರೆ, ಅದ್ರಲ್ಲಿ 1 kg ಮಾಂಸ ತಿನ್ನೋದಿಲ್ಲ. ಅದನ್ನ ಮಾರಿಬಿಟ್ಟು ಲಂಚ ಕೊಡ್ಬೇಕಾದಂತ ಕೆಟ್ಟ ಪರಿಸ್ಥಿತಿ ಬಂದಿದೆ. ನಾನು ಹೇಳೋದು ವ್ಯಕ್ತಿ ಅಲ್ಲ, ಒಂದು ಸಿಸ್ಟಮ್ ಹಂಗಾಗ್ಬಿಟ್ಟಿದೆ. ಈ ಸಿಸ್ಟಮ್ ನ ಸರಿಪಡಿಸೋದು ನೀವು ತಾಲೂಕಿನ ತಹಸೀಲ್ದಾರರು, ದಂಡಾಧಿಕಾರಿಗಳು, ನೀವು ಇವತ್ತಿನಿಂದಲೇ ಆ ಶುದ್ಧೀಕರಣ ಆರಂಭ ಮಾಡ್ಬೇಕು. ನಾವು ಇದನ್ನ ಸರ್ಕಾರಕ್ಕೆ ಕೊಡ್ತಾ ಇಲ್ಲ, ಇದನ್ನ ನಿಮಗೆ ಕೊಡ್ತಾ ಇದೀವಿ. ದಯಮಾಡಿ ಲಕ್ಷಾಂತರ ಜನರು ನಿಮ್ಮನ್ನು ನೆನೆಸ್ತಾರೆ. ಈಗ ಹಿಂದೆ ಯಾವ ತಹಸೀಲ್ದಾರ್ ಇದ್ರು ಅಂದ್ರೆ ವರಪ್ರಸಾದ್ ರೆಡ್ಡಿ ಇದ್ರು ಅಂತ ಹೇಳ್ತಾರೆ, ಹೌದಲ್ವಾ? ಯಾಕೆ ಹೇಳ್ತಾರೆ? ಅವ್ರು ಪೀರಿಯಡ್ ಆ ಕೆಲಸ ಮಾಡಿರೋದು. ಅದರಿಂದ ನಾನು ನಿಮ್ಗೆ ವಿನಂತಿ ಮಾಡ್ತೀವಿ, ನೀವು ದಯಮಾಡಿ ನೀವು ಹೋದ್ರೆ, ಹೌದಪ್ಪ ಮುಂಚೆ ಹಿಂಗಿತ್ತು, ನವೀನ್ ಕುಮಾರ್ ಅವರು ತಹಸೀಲ್ದಾರ್ ಬಂದ ಮೇಲೆ ತಾಲೂಕು ಕಚೇರಿ ಶುದ್ಧೀಕರಣ ಆಗಿದೆ ಅಂತ ಹೇಳ್ಬೇಕು. ನಮಗೆ ನಾಚಿಕೆ ಆಗುತ್ತೆ ಸರ್. ನಿಮ್ಮ ಕಚೇರಿ ಒಂದು ವಿಡಿಯೋ ಹಾಕಿದರೆ ಯಾರೋ ಒಬ್ಬ ರಿಟೈರ್ಡ್ RI ರೆಕಾರ್ಡ್ ಇಸ್ಕೊಳ್ಳಕ್ಕೆ ಹೊರಗಡೆ ದುಡ್ಡು ಇಸ್ಕೊಂಡು ರೆಕಾರ್ಡ್ ಕೊಟ್ಬಿಟ್ಟು ಹೋಗ್ತಾರೆ. ನಾವು ಸ್ವತಃ ವಿಡಿಯೋದಲ್ಲಿ ನೋಡಿದೀವಿ. ಇಂಥ ದುಸ್ಥಿತಿ ಭಾರತ ದೇಶಕ್ಕೆ ಬರಬಾರ್ದು, ನಮ್ಮ ತಾಲೂಕಿಗೆ ಬರಬಾರ್ದು. ಅದೇ ಹೇಳಿದ್ದು. ಆಯ್ತು ಅದೇ ನಾನು ಹೇಳಿದ್ದು, ಅದನ್ನೇ ಹೇಳ್ತಾ ಇದ್ದೀನಿ. ಆದ್ರಿಂದ ಸರ್, ಇದು ಸತ್ಯ ಹರಿಶ್ಚಂದ್ರ ನಾಡು, ಮಹಾತ್ಮ ಗಾಂಧಿ ನಾಡು. ಹಲವಾರು ಜನ ಈ ದೇಶದ ಚರಿತ್ರೆಯಲ್ಲಿ ಉಳಿದು ಹೋಗಿರ್ತಕ್ಕಂಥ ನಾಡು. ದಯಮಾಡಿ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ, ಬಾಹುಬಲಿ ಇದ್ದಾರೆ, ವಿಶ್ವವಿಖ್ಯಾತಿ. ದಯಮಾಡಿ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿರ್ಬೇಕು ಅನ್ನೋದಾದ್ರೆ ₹1 ಲಂಚ ಯಾರ ತಗೊಂಡ್ರೆ ಅವರಿಗೆ ನಿಮ್ಗೆ ಅಧಿಕಾರ ಇದೆ. ನೀವು ದಂಡಾಧಿಕಾರಿಯಾಗಿ ಆ ಶಿಕ್ಷೆ ಕೊಡ್ಲಿಕ್ಕೆ ನೀವು ತಯಾರಾದ್ರೂ ಮಾತ್ರ ಇದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಯಾಕಂದ್ರೆ ಜನ ನಂಬಿದ್ರು ನಮ್ಮನ್ನ ಆಡೋದು ಯಾರು ಓಟ್ ಹಾಕ್ಸ್ಕೋತಾರಲ್ಲ ಅವ್ರು ತಡೀತಾರೆ ಅಂತ, ಅವರು ತಡೀಲಿಕ್ಕೆ ಆಗಿಲ್ಲ. ಆದ್ರಿಂದ ನೀವು ಕಾರ್ಯಾಂಗ ದಯಮಾಡಿ ನಿಮಗೆ ಪ್ರಥಮ ಪ್ರಜೆ ಈ ತಾಲೂಕಿಗೆ. ಇದು ರಾಜ್ಯವ್ಯಾಪಿ ಹರಡುತ್ತೆ ಈ ಚಳುವಳಿಗಳು. ದಯಮಾಡಿ ಇದನ್ನ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಏನು 360 ಹಳ್ಳಿಗಳಿದಾವೆ. ಆ ಹಳ್ಳಿಗಳಲ್ಲಿ ರೈತರು ಯಾವುದೇ ಪ್ರಶ್ನೆ ಇದ್ರೂ ಕೂಡ ಅದನ್ನು ಇತ್ಯರ್ಥ ಮಾಡ್ಲಿಕ್ಕೆ ನೀವು ಕಾರ್ಯೋನ್ಮುಖರಾಗಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಲಿಕ್ಕೆ ನಾವು ಇವತ್ತಿನ ಧರಣಿ ಮಾಡ್ತಾ ಇದ್ದೀವಿ ಬಂಧುಗಳೇ. ಇದ್ರ ಜೊತೆಗೆ ಹಕ್ಕುಪತ್ರಗಳನ್ನ ಕೊಟ್ಟಿಲ್ಲ. ಇಂಥ 108 ಸಮಸ್ಯೆ ಇದೆ. ಇಲ್ಲಿಯೂ ಕೂಡ ಹಲವು ಜನರು ತಮ್ಮ ಮನವಿಗಳನ್ನ ತಂದಿದ್ದಾರೆ. ಪ್ರಮುಖವಾದಂತ ಮನವಿಯನ್ನ ನಾವು ನಿಮಗೆ ಕೊಡ್ತೀವಿ. ಅನಂತರ ಅವ್ರ